ಭಗವಂತನನ್ನು ಅತ್ಯಂತವಾಗಿ ಪ್ರೀತಿಸಬೇಕು. ಪ್ರೀತಿಸಬೇಕು ಅಂತ ಹೇಳಿದ ತಕ್ಷಣ ನಮಗೆ ತಾಪತ್ರಯಕ್ಕಿಟ್ಕೊಳ್ತದೆ, ಕಷ್ಟಕ್ಕಿಟ್ಕೊಳ್ತದೆ. ಭಗವಂತನನ್ನು ಪ್ರೀತಿಸುವುದು ಹೇಗೆ ಅಂತ ಬಂದು ಕೇಳ್ತಿರ್ತಾರೆ. ಯಾತಕ್ಕೆ ಆ ಪ್ರಶ್ನೆಯನ್ನು ಕೇಳ್ತಾರೆ ಅಂದ್ರೆ ಅವ್ರಿಗೆ ಯಾರನ್ನೂ ಪ್ರೀತಿಸಿಯೇ ಗೊತ್ತಿಲ್ಲ ಅಂತನ್ನುವ ಸತ್ಯವನ್ನ ಸ್ವಲ್ಪ ಕಟುವಾದ್ರೂ ಕೂಡ ಹೇಳಬೇಕಾಗುತ್ತೆ. ಮೊದಲು ಮನುಷ್ಯ ತನ್ನವರು ಅನ್ನುವವರನ್ನ ಹೃತ್ಪೂರ್ವಕವಾಗಿ ಪ್ರೀತಿಸುವುದಕ್ಕೆ ಕಲಿಬೇಕು. ನಮ್ದೆಲ್ಲ ಲೌಕಿಕ ಪ್ರೀತಿ, ವ್ಯಾವಹಾರಿಕ ಪ್ರೀತಿ, ಯಾರಿಂದ ಎಷ್ಟು ಗಿಟ್ಟುತ್ತದೆ ಅಂತನ್ನುವ ಒಂದು ಪ್ರತಿಫಲಾಪೇಕ್ಷೆ ಇಟ್ಕೊಂಡೇ ನಾವು ಪ್ರೀತಿಸೋದು. ಗಂಡ ಹೆಂಡತಿಯನ್ನು ಪ್ರೀತಿಸುವಾಗಲೂ ಅಷ್ಟೇ, ಹೆಂಡತಿ ಗಂಡನನ್ನು ಪ್ರೀತಿಸುವಾಗಲೂ ಅಷ್ಟೇ, ತಾಯಿ ಮಕ್ಕಳನ್ನು ಪ್ರೀತಿಸುವಾಗಲೂ ಅಷ್ಟೇ, ಮಕ್ಕಳು ತಂದೆ ತಾಯಿಯನ್ನು ಪ್ರೀತಿಸುವಾಗಲೂ ಅಷ್ಟೇ. ಎಷ್ಟು ಸಿಕ್ಕಿತ್ತು ಅಂತ ಇದನ್ನು ಒಳಹೊಕ್ಕು ನೋಡಿದ್ರೆ ಗೊತ್ತಾಗ, ಹೊರಗಡೆ ನೋಡಿದ್ರೆ ಒಂದ್ ಸ್ವಲ್ಪ ಪ್ರೀತಿ ಹಾಗೆ ಕಾಣ್ತದೆ. ಅದು ತೋರಾಣಿಕೆಯ ಪ್ರೀತಿಯಾದದ್ದರ ಪರಿಣಾಮವಾಗಿಯೇ ಇಂದಿನ ಜನ ಭಗವಂತನನ್ನು ಪ್ರೀತಿಸುವುದು ಹೇಗೆ ಅಂತ ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹೃತ್ಪೂರ್ವಕವಾಗಿ ಪ್ರೀತಿಗಾಗಿ ಪ್ರೀತಿಸತಕ್ಕಂತಹದ್ದು, ನಾನು ಪ್ರೀತಿಸುವುದರಿಂದ ಅಲ್ಲಿ ಪ್ರೀತಿ ಉಕ್ಕಿ ಹರಿತದೆ. ನಾನು ಪ್ರೀತಿಸುವುದರ ಮೂಲಕ ಅವರು ಸಂತೋಷ ಪಡ್ತಾರೆ. ಆ ಸಂತೋಷವನ್ನು ಕಂಡು ನಾನು ಇನ್ನಷ್ಟು ಪ್ರೀತಿಸುತ್ತೇನೆ. ನಾನು ಇನ್ನಷ್ಟು ಪ್ರೀತಿಸಿದಾಗ ಅವರು ಮತ್ತಷ್ಟು ಸಂತೋಷ ಪಡ್ತಾರೆ. ಆ ಸಂತೋಷ ಈ ಸಂತೋಷ ಸೇರಿ ಸಂತೋಷ ಏರ್ತಾ ಇರುತ್ತದೆ. ಇಂಥ ಒಂದು ಸೌಖ್ಯಕ್ಕಾಗಿ ನಾನು ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳ್ತಕ್ಕಂಥ ಈ ಒಂದು ಅತ್ಯಂತ ಸಂಸ್ಕರಣಗೊಂಡ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ರೀತಿಯಲ್ಲಿ ಬಂದಿದ್ದ ಪಕ್ಷದಲ್ಲಿ ಇನ್ಯಾವುದೇ ಬಗೆಯ ಕಪಟಾಚರಣೆಗೂ ಅವಕಾಶವಿಲ್ಲದೆ, ಬೇರೆ ಯಾವುದೇ ಇತರ ಭಾವನೆಗಳಿಗೂ ಅವಕಾಶ ಕೊಡದೆ, ನಾನು ಮೆಚ್ಚಿದ್ದೇನೆ, ಆದ್ರಿಂದ ನಾನು ಪ್ರೀತಿಸ್ತಾ ಇದ್ದೇನೆ, ನನ್ನ ಗೌರವವನ್ನೆಲ್ಲ ಅಲ್ಲಿ ಸುರಿತಾ ಇದ್ದೇನೆ ಅಂತ ಹೇಳ್ತಕ್ಕಂಥ ಈ ಭಾವನೆಯಿಂದ ನಾವು ಹೋದ ಪಕ್ಷದಲ್ಲಿ, ಈ ಭಾವನೆಯನ್ನು ನಾವು ಬೆಳೆಸಿಕೊಂಡ ಪಕ್ಷದಲ್ಲಿ, ಆ ಭಾವನೆ ಅಂತ ಹೇಳ್ತಕ್ಕಂಥದ್ದು ಏಕಾಕಾರ ವೃತ್ತಿಯಾಗಿ ಬೆಳೆದ ಪಕ್ಷದಲ್ಲಿ ಅದನ್ನೇ ಆ ಶರೀರ, ಗುರುವಿನ ಶರೀರ ಅಂತ ಹೇಳ್ತಕ್ಕಂಥದ್ದು ಬಿದ್ದು ಹೋದಾಗ ತಕ್ಷಣ ಆ ಅನಿರ್ವಚನೀಯವಾದಂತಹ ದೃಷ್ಟಿಗೆ ಗೋಚರನಲ್ಲಿರತಕ್ಕಂತಹ ಪರಮಾತ್ಮನನ್ನು ಪ್ರೀತಿಸುವುದಕ್ಕೆ, ಅಲ್ಲಿ ನಮ್ಮ ಭಕ್ತಿ ಗೌರವವನ್ನು ಸುರಿಸುವುದಕ್ಕೆ ಸಹಾಯವಾಗ್ತದೆ ಅಷ್ಟೇ. ಆದ್ರಿಂದಲೇ ಯಾರು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೋ ಅವರೇನಾದ್ರೂ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸೋದಕ್ಕೆ ಶುರು ಮಾಡಿಬಿಟ್ರೆ ತಡ್ಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ ಅವರಿಗೆ. ಉದಾಹರಣೆಗೆ ಶ್ರೀರಾಮಕೃಷ್ಣ ಮುಂದೆ ಬರ್ತದೆ, ಅವರ ಜೀವನದಲ್ಲಿ ಆ ಶಿಷ್ಯರನ್ನೆಲ್ಲ ಪ್ರೀತಿಸತಕ್ಕಂಥ ಬಗೆಯನ್ನು ನೋಡಬೇಕು. ಆ ಪ್ರೀತಿಯ ಆಕರ್ಷಣೆಗೆ ಕಟ್ಟು ಬಿದ್ದು ಇಂತಹ ತಂದೆ ತಾಯಿದನ್ನು ಕೂಡ ಬಿಟ್ಟು ಬಂದು ಅಲ್ಲೇ ಹೇಳ್ಕೊಂಡು ಬರೀ ಕೌಕಿನದಲ್ಲೇ ವಾಸವಾಗಿರತಕ್ಕಂತಹ ಒಂದು ಸಂದರ್ಭ ಬಂದ್ಬಿಟ್ಟಿತ್ತು ಅವರಿಗೆ. ಇವತ್ತು ಊಟಕ್ಕಿದ್ರು ನಾಳೆ ಇದೆಯೋ ಇಲ್ವೋ ಅಂತ ಹೇಳ್ತಕ್ಕಂತಹ ಒಂದು ಸಂದರ್ಭ ಶ್ರೀರಾಮಕೃಷ್ಣ ಶರೀರವನ್ನು ಬಿಟ್ಟ ಮೇಲೆ ಅಂತ ಒಂದು ಸ್ಥಿತಿ ಬಂದ್ಬಿಟ್ಟಿತ್ತು ಅವರಿಗೆ. ಆ ಕಡೆ ಹೊಟ್ಟೆಗೂ ಸಾಕಷ್ಟು ಹಿಟ್ಟಿಲ್ಲ, ಈ ಕಡೆ ಮೈಗೂ ಸಾಕಷ್ಟು ಬಟ್ಟೆ ಇಲ್ಲ. ಒಂದೇ ಶರ್ಟ್ ಅನ್ನ ಎಲ್ಲರೂ ಕೂಡ ಮಾರ್ಕೆಟಿಗೆ ಹೋಗ್ಬೇಕಾಗಿದ್ರೆ ಅದು ಶರ್ಟ್ ಹಾಕೊಳ್ಳೋದು, ಮತ್ತೆ ತಗೊಂಡು ಬಂದು ವಾಪಸ್ ಇಡೋದು, ಆಮೇಲೆ ಇನ್ನೊಬ್ರು ಯಾರೋ ಹೋಗ್ಬೇಕಾಗಿದ್ರೆ ಅದನ್ನ ಹಾಕೊಳ್ಳೋದು. ಈ ತರಹ ಜೀವನ ನಡೆಸಿದಂತಹ ಒಂದು ಶಕ್ತಿ, ಆ ತರ ಜೀವನ ನಡೆಸೋದಕ್ಕೆ ಆ ಶಕ್ತಿಯಲ್ಲಿ ಬಂತವರಿಗೆ ಶ್ರೀರಾಮಕೃಷ್ಣ ಸುರಿದಂತಹ ಪ್ರೀತಿ. ಶ್ರೀರಾಮಕೃಷ್ಣ ಶರೀರವನ್ನು ಬಿಟ್ಟ ಮೇಲೂ ಕೂಡ ಅವರ ಅವ್ಯಕ್ತ ರೂಪದ ಮೇಲೆ ಅವರೊಬ್ಬರು ಇದ್ರು, ಅವರು ಈಗಲೂ ಇದ್ದಾರೆ. ಅವರ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಈಗಲೂ ಇದೆ, ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ಆಹಾ, ಎಂತ ಪ್ರೀತಿಯನ್ನು ಸುರಿದ್ರು ಅಂತ ಹೇಳ್ತಕ್ಕಂಥ ಈ ಒಂದು ಭಾವ, ಆ ಭಾವವನ್ನು ಆಶ್ರಯಿಸಿ ಅವರು ಜೀವನದಲ್ಲಿ ಎಂಥ ಕಷ್ಟವನ್ನು ಕೂಡ ಅನುಭವಿಸೋದಕ್ಕೆ ಸಿದ್ಧರಾಗ್ತದೆ. ಆ ಪ್ರೀತಿಯ ರುಚಿ ಹತ್ತಿದ್ರೆ ಮಾತ್ರ ತ್ಯಾಗ ಮಾಡೋದಕ್ಕೆ ಸಾಧ್ಯ.